ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವ್ರದ್ದು ನನಗೆ ಅದು ಯಾವ ಜನ್ಮದಲ್ಲಿ ಅಣ್ಣ ಆಗಿದ್ರೋ ಗೊತ್ತಿಲ್ಲ. ಒಂದು ಒಳ್ಳೆ ಬುದ್ಧಿ ಹೇಳಿ ನಾನು ಏನು ಕೇಳ್ತೀನಿ ಅದಕ್ಕಿಂತ ಸಾಕಾದಾಗ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತ್ ಅಣ್ಣ. ಹಾಂ ಮ್ಯಾಮ್, ಗೊತ್ತಿಲ್ಲ ಮೇಡಮ್, ಹೋಗಿದೆ ಒಟ್ಟಿನಲ್ಲಿ ತುಂಬ ಹೋಗಿದೆ. ಒಂದು ಸಿನಿಮಾ ಮಾಡ್ಬೋದಾಯ್ತೇನೋ ಸರ್. ಇದೊಂದು ಪಾಯಿಂಟ್ ಚೆನ್ನಾಗಿತ್ತು ಸರ್. ಇದೇ ಒಂದು 18 ವರ್ಷ 19 ವರ್ಷದ ಹಿಂದೆ ಸರ್, ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀನಿ, ಏನೂ ಇರಲ್ಲ. ನಮ್ಮ ಮನೆಯಲ್ಲಿ 183 ರೂಪಾಯಿನ ಡಬ್ಬಿಲಿ ಹಾಕಿಟ್ಟಿರ್ತಾರೆ ನಮ್ಮಮ್ಮ. ಅದನ್ನು ಕತ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರಬೇಕಾದ್ರೆ ನಮ್ಮ ಬಾಸು, ಅವ್ರನ್ನ ಯಜಮಾನ್ರನ್ನಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ನೋಡಿ ನಾವು ಒಂದಿನ ಹೀರೋ ಆಗ್ಬೋದಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಹೀರೋ ಆಗ್ತೇ ಕಣೋ, ಹೀರೋ ಆಗ್ತೀಯ ಅಂತಂದಾಗ ಇದೊಂದು 10 ವರ್ಷದಿಂದನೇ ಒಂದು ಕತೆ ಮಾಡ್ತಿದ್ದೆ ಸರ್. ಶಾರ್ಟ್ ಫಿಲಮ್ಗೆಲ್ಲ ಕತೆ ಮಾಡ್ತಿದ್ದೆ. ಅದಾಗ ವರ್ಕೌಟ್ ಆಗಲಿಲ್ಲ. ದೇವಿ ಒಂದು ವರ್ಕೌಟ್ ಆಗಿದೆ ಸರ್. ಅವ್ರು ಒಳ್ಳೆತನ ಸರ್, ಅವ್ರು ಒಳ್ಳೆತನ, ಅವರು ನಮ್ಮ ಜೀವ ಸರ್. ಅವರು ಹೌದು ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್, ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರೆ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿನಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ. ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ಹಾಂ, ಹೌದು ಸರ್, ಹೌದು. ನಾನು ನೋಡಿದೆ, ಗೊತ್ತಾಯ್ತು ಸರ್. ಇಲ್ಲ ಸರ್, ನಮ್ಮ ಬಾಸ್ ಅಭಿಮಾನಿಗಳು ಯಾರು ಮಾಡ್ತಿಲ್ಲ. ಒಂದಷ್ಟು ಕಿಡಿಗೇಡಿಗಳು ಇದ್ದಾರೆ, ಅವ್ರು ಮಾಡ್ತಿರೋದು ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಲ್ಲ ಸರ್, ಅದು ನಮಗೆ ಗೊತ್ತಿದೆ ಸರ್. ಯಾಕೆಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಈಗ ಒಂದು ರೀಸೆಂಟಾಗಿ ಬಂದಿದ್ದು ಸರ್, 2 ವರ್ಷ ಆಯಿತು ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ. ನಾನೇನು ಹಳಬ ಏನಲ್ಲ. ತುಂಬ ಜನ ಸಿಕ್ಕಿದ್ದಾರೆ ಸರ್, ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಿಗೂ ಮುಂದೆ ಹೋಗು, ಬೆಳಿತೀಯಾ, ನಾವಿದ್ದೀವಿ ಅಂತ ಅವರು ಅಷ್ಟೊಂದು ನಮ್ಮನ್ನು ಪ್ರೀತಿಸ್ಬೇಕಾದ್ರೆ, ನನ್ನನ್ನು ನಮ್ಮ ಬಾಸ್ ಅಭಿಮಾನಿಗಳು ಪ್ರೀತಿಸ್ಬೇಕಾದ್ರೆ ಇನ್ನು ಅವ್ರ ಅಭಿಮಾನಿಗಳು ಅವರು ಕೆಟ್ಟದ್ದು ಮಾಡ್ತಾರೆ ಸರ್. ಇಲ್ಲ, ಇದು ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ನೋಡ್ತೀವಿ ಸರ್. ಹೌದು ಇಲ್ಲ ಸರ್. ಆಕ್ಟ್ ಈ ಸಿನಿಮಾದಲ್ಲ ಸರ್, ಇದು ಸಂಭ್ರಮ್ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದನ್ನ ಬಿಟ್ರೆ ವಿ ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಿದ್ದಾರೆ. ಆರ್ಟಿಸ್ಟ್ಗಳು ರವಿಚೇತನ್ ಸರ್ ಇದ್ದಾರೆ. ಅದು ಬಿಟ್ರೆ ಪೆಟ್ರೋಲ್ ಪರ್ಸನ್ ಸರ್ ಇದ್ದಾರೆ. ಓಕೆನಾ, ಜಗ್ಗಮಮ್ಮಿ ಅವರು ಇದ್ದಾರೆ. ಅದನ್ನ ಬಿಟ್ರೆ ನಮ್ಮ ಈಗ ಮಾನಸಿ ಸುಧೀರ್ ಮೇಡಮ್ ಮಾಡ್ತಿದ್ದಾರೆ ಸರ್. ಮಾನಸಿ ಸುಧೀರ್ ಮೇಡಮ್ ಹೀರೋಯಿನ್ ಆಗಿ ಬೊಬೇಗೌಡ ಅವ್ರು ಮಾಡ್ತಿದ್ದಾರೆ. ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ ಸರ್. ಏನೋ ಗೊತ್ತಿಲ್ಲ, ನಮ್ಮ ರೈತರು ಅಂತ ಒಂದು ನಾನು ಸಿನಿಮಾ ಇಟ್ಕೊಂಡೆ ಸರ್, ಯುವ ರೈತ ಅಂತ ಇಟ್ಕೊಂಡಾಗ ಸರ್, ಒಂದು 20 ಜನ ಹೀರೋಯಿನ್ ಹತ್ರ ಹೋಗಿದ್ದೀನಿ ಸರ್. ಅವ್ನು ದುಡ್ಡು ಹಾಕ್ತಾನ, ಅವ್ನು ಮಾಡ್ತಾನ, ಅವರೆಲ್ಲ ಸಿನಿಮಾ ಆಚೆ ತತ್ತಾರ, ತುಂಬ ಅವಮಾನ ಮಾಡ್ತಾರೆ ಸರ್. ಇದು ನಿಮ್ಮ ಮುಖಾಂತರನಾದ್ರೂ ಒಂಚೂರು ಇದೊಂದು ಹೈಲೈಟ್ ಮಾಡಿ ಸರ್. ಯಾಕೆ ಸರ್, ರೈತರು ಸಿನಿಮಾ ಮಾಡಬಾರ್ದ ಸರ್? ರೈತರು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳೀಲಿ ಅಂತ ನಮ್ಮ ಡಾಲಿಯರ್ ಹೇಳಿದ್ರು ಸರ್. ಇವಾಗ ನಾನು ಹೇಳ್ತಿದ್ದೀನಿ, ರೈತರ ಮಕ್ಕಳು ಬೆಳಿಬೇಕು ಸರ್. ರೈತರ ಮಕ್ಕಳು ಹೀರೋ ಆಗಬೇಕು ಸರ್. ತುಂಬ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಸರ್ ಹೀರೋಯಿನ್ಗಳಿಗೆ. ಯಾವ ಥರ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಅಂದರೆ ಸರ್, ನೆಕ್ಸ್ಟ್ ಲೆವೆಲ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಿನಿಮಾ ತತ್ತೀನಿ ಸರ್, ಒಂದು ಚಿಕ್ಕ ಬಜೆಟ್ ಅನ್ಕೊಂಡಿದೆ. ಇಲ್ಲ ಸರ್, ತುಂಬ ದೊಡ್ಡ ಬಜೆಟ್ ಸಿನಿಮಾನೇ ಸರ್. ತತ್ತೀನಿ ಸರ್, ಇದನ್ನ ಆಚೆ ಎಷ್ಟೇ ಕಷ್ಟ ಆದರೂ ತತ್ತೀನಿ ಸರ್. ಮೇಡಮ್ ಇಲ್ಲ ಸರ್, ಹೇಳಕ್ಕಾಗಲ್ಲ. ತುಂಬ ಮೇಡಮ್, ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು ತುಂಬ 100 ಸಿನಿಮಾ ಮಾಡಿರೋ ಥರ ಇದಿದೆ ಅವ್ರಿಗೆಲ್ಲ. ನಿಜವಲ್ಲೂ ಮೇಡಮ್, ತುಂಬ ಜನ ಹೋಗಿದ್ದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೀರೋನಾ, ಯಾರ್ರೀ ರೈತರು ಸಿನಿಮಾ ನೋಡ್ತಾರ್ರೀ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ಕಣಿ ಕೇಳಿಸ್ಕೊಂಡಿದ್ದೀನಿ. 2 ಹೀರೋಯಿನ್ದು ಬೇಡ ಸರ್, ಅವ್ರ ಹೆಸರಲ್ಲ ಬೇಡ. ಅವ್ರದ್ದು ಒಂದು ಕೆರಿಯರ್ ಇದೆ. ಇಲ್ಲ ಸರ್, ಅವ್ರಿಗೆಲ್ಲ ತುಂಬ ಒಳ್ಳೇದಾಗ್ಲಿ. ನಮ್ಮ ದೇವಿ ಸಿನಿಮಾ ಟೀಮಿಂದಾನೇ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ತುಂಬ ದೊಡ್ಡ ಮಟ್ಟಿಗೆ ಬೆಳೀತಾರೆ ಸರ್ ಅವರು. ಒಳ್ಳೇದಾಗ್ಲಿ ಸರ್. ಮೇಡಮ್ ನಮಸ್ಕಾರ, ಇಲ್ಲಿಂದಾನೇ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ. ಮೇಡಮ್ ಒಂದು 15-20 ಮಾಡಿದ್ದೀನಿ ಮೇಡಮ್. 18 ಅಂತ ಕನ್ಫರ್ಮ್ ಮಾಡಿದ್ದೀನಿ ಮೇಡಮ್. ತುಂಬ ಲೀಸ್ಟ್ ಇದೆ, ನಂತರ ಬರೆದು ಮಾಡಿಕೊಬಿಟ್ಟಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಣ ಒಂಚೂರು ಅಂತ.
ಮೇಡಮ್ ಪ್ರಿಪೇರ್ ಆಗಿದ್ದೀನಿ ಮೇಡಮ್, ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ, ಮತ್ತೆ ದಿಲೀಪ್ ಸರ್ ಫೈಟ್ ಕಳಿಸ್ತಿದ್ದಾರೆ. ಅದನ್ನ ಬಿಟ್ರೆ ನಾನು ಮುಂಚೆನೆ 8 ಪ್ಯಾಕ್ ಎಲ್ಲ ಮಾಡಿದ್ದೆ, ಇವಾಗ ಆಗ್ತಿಲ್ಲ ಮೇಡಮ್, ಪ್ರೆಷರ್ ಜಾಸ್ತಿ. ಪ್ರೊಡ್ಯೂಸರ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಟೆನ್ಷನ್ನು, ಅದಕ್ಕೆ ಜಿಮ್ಗೊಂದು ಹೋಗ್ತಿಲ್ಲ, ಇನ್ನೆಲ್ಲ ಮಾಡ್ತಿದ್ದೀನಿ. ಡ್ಯಾನ್ಸು ಕಲಿತಿದ್ದೀನಿ. ಮೋಹನ್ ಮಾಸ್ಟ್ರು ಕೊರಿಯೋಗ್ರಾಫರು, ಮತ್ತೆ ರುದ್ರ ಮಾಸ್ಟ್ರು ಇಬ್ರು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ, ಕಲಿಸ್ತಿದ್ದಾರೆ, ಡ್ಯಾನ್ಸ್ ಎಲ್ಲ ಕಲಿಸ್ತಿದ್ದಾರೆ ಮೇಡಮ್, ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇನ್ನೊಂದು 5 ವರ್ಷ ಹೋಗ್ಲಿರಿ ಸರ್, ಎಲ್ಲರೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು. ಹಾಂ ಮೇಡಮ್, ಹೌದು ಮೇಡಮ್. ಹಾಂ ಮೇಡಮ್, ದೇವಿ ಅಂತಂದ್ರೆ ಒಂದು ತಾಯಿನ ಪೂಜಿಸೋ ಹುಡುಗ, ಓಕೆನಾ. ಅದು ಅಮ್ಮ ಅಂದ್ರೆ ತುಪ್ಪ ಅಂದ್ರೆ ಮಾಸ್ತಿ ಅಣ್ಣ ಬರೋದಿರೋದು ನಾನೇ ಅಣ್ಣ ಹಿಂಗೆ ಬರಬೇಕು ಅಂತ ನಾನೇ ಕೇಳಿದೆ ಅಣ್ಣ ಹಿಂಗೆ ಬರಬೇಕು ಅಂತ. ಅಮ್ಮ ಅಂದ್ರೆ ತುಪ್ಪ, ಅಮ್ಮನ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಮ್ಮನಂದ್ರೆ ಹಾಲು ತುಪ್ಪ ಅಂದ್ರೆ ಅಮ್ಮನ ಬಗ್ಗೆ ಮಾತಾಡಿದ್ರೆ ಮೇಡಮ್, ಕೆಟ್ಟಾಗಿ ಮಾತಾಡಿದ್ರೆ ಎಲ್ರಿಗೂ ಹೊಡಿತಾರೆ ಮೇಡಮ್. ಇದರಿಂದ ಕಾನ್ಸೆಂಟ್ ಇಂದ ಇಟ್ಕೊಂಡಿದ್ದೀವಿ. ಈ ಸಿನಿಮಾದಲ್ಲೇನೆ ಕೆಟ್ಟಾಗಿ ಮಾತಾಡಬಾರ್ದು ಹೀರೋಗೆ, ಆ ಥರ ಇದೆ ಕಾನ್ಸೆಪ್ಟ್.